ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವೆಂದು ಸೂಪರಾಗಿದ್ದೀವಿ. ನೀವು ಕೂಡ ಸೂಪರಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಏನಪ್ಪ ಇದು ಕತ್ಲೆ ಅಂತ. ನಾ ಇಲ್ಲಿ ಟೆರೇಸ್ ಮೇಲೆ ಬಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಗಾಳಿ ವಾತಾವರಣ ಮತ್ತು ಇಲ್ಲಿ ಬೆಳಕು ಕೂಡ ಒಂಥರ ಫುಲ್ಲು ಮೇಲೆ ಬಿಲ್ಡಿಂಗ್ ಮೇಲೆ ಅಲ್ವಾ, ಒಂಥರ ನೀಟಾಗಿ ಕೆಳಗಡೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದನ್ನ ಸ್ವಲ್ಪ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಇವತ್ತು ಸ್ವಲ್ಪ ಲೈಟಿಂಗ್ಸ್ ಕಮ್ಮಿನೇ, ಮೊನ್ನೆ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಅದನ್ನೆಲ್ಲ ವಿಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ. ನೋಡಿ ಎಷ್ಟು ದೂರದಲ್ಲಿ ಹೆಂಗೆ ಕಾಣಿಸ್ತಾ ಇದೆ. ಇದು ಕಾಣಿಸ್ತಾ ಇರೋದು ಬಂದ್ಬಿಟ್ಟು ಚಂದಾಪುರ ಅಂದ್ಕೊತೀನಿ. ಸೊ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಆ ಬೆಲ್ ಬಟನ್ ಒತ್ತೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಮತ್ತು ಎಲ್ಲರೂ ಗೌರಿ ಗಣೇಶ ಹಬ್ಬ ಮುಗೀತು, ಇನ್ನೂ ಮಾಡ್ತಾಯಿದ್ದಾರೆ, ಕೆಲವರು ಮಾಡೋರು ಇನ್ನೂ ಕೂರಿಸ್ತಾ ಇದ್ದಾರೆ ಕೂಡ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ವರ್ಷ ಎಲ್ಲ ಚೆನ್ನಾಗಿರಲಿ, ನಗ್ನಗ್ತಾ ದಿನಾನ ಕಲಿಯೋಣ. ಇಷ್ಟನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನು ಶೇರ್ ಮಾಡ್ಕೋಬೇಕಂದ್ರೆ, ಇಲ್ಲಿ ನೈಟ್ ಗಣೇಶನ ಬಿಡ್ತಾಯಿದ್ರು, ತುಂಬ ಚೆನ್ನಾಗಿ ಮ್ಯೂಸಿಕ್ ಎಲ್ಲ ಬಾರಿಸ್ತಾಯಿದ್ರು. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಹಂಗೆ ಬರುವಾಗ ಪಾನಿಪುರಿ ಎಲ್ಲ ತಿನ್ಕೊಂಡು ಏನು ವೀಡಿಯೋ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಅಲ್ಲಿ ತುಂಬ ಸೌಂಡು, ಪೊಲೀಸೆಲ್ಲ ಇದ್ದರು. ಹಾಗಾಗಿ ಜಾಮ್ ಆಗುತ್ತೆ ಅಂದ್ಬಿಟ್ಟು ಯಾರನ್ನೂ ನಿಂತ್ಕೊಳ್ಳೋಕೆ ಬಿಡ್ತಿರ್ಲಿಲ್ಲ. ಅಲ್ಲಿ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದುಬಿಟ್ಟೆ. ನಾನು ಕೆಳಗಡೆ ಅಲ್ಲಿ ಲೈನಿಂಗ್ ತರೋಕ್ಕಂತ ಹೋಗಿದ್ದೆ, ಹಂಗಾಗಿ ವಿಡಿಯೋ ಮಾಡಿಕೊಂಡೆ. ಇಲ್ಲಾಂದರೆ ಇದು ಕೂಡ ಇರ್ತಿರಲಿಲ್ಲ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಬಾಯ್, ಗುಡ್ ನೈಟ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ರಚ್ಚಿ ಕನ್ನಡ ವ್ಲಾಗಿಗೆ ಸ್ವಾಗತ, ಸುಸ್ವಾಗತ. ನೋಡ್ತಾ ಇರ್ಬೋದು ನೀವು, ಗಣೇಶ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಗಣೇಶ ಆಯುಷ ಆರೋಗ್ಯ ಅಷ್ಟೈಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ನಾವು ಏನಕ್ಕೆ ಹೊರಗಡೆ ಹೋಗಿದ್ವಿ ಅಂದರೆ ಲೈನಿಂಗ್ ತೊಗೊಂಬರೋಕ್ಕೆ ಅಂತ ಹೋಗಿದ್ವಿ. ವೀಡಿಯೋ ಮಾಡೋಕ್ಕೂ ಕೂಡ ಬಿಡ್ತಿರ್ಲಿಲ್ಲ. ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಪಾನಿಪುರಿಗೆ ಅಂತ ಹೋದ್ವಿ. ರಶ್ ಇತ್ತು, ಖಾಲಿ ಕೂಡ ಆಗಿತ್ತು. ಬಂದ್ವಿ, ಒಂದು ಬಜ್ಜಿ ಎತ್ಕೊಂಡ್ಬಂದ್ವಿ. ತುಂಬ ಚೆನ್ನಾಗಿ ಸೆಲೆಬ್ರೇಟು. ಅಲ್ಲಿ ಪೊಲೀಸೆಲ್ಲ ಇದ್ದರು, ಹಾಗಾಗಿ ನಮಗೆ ಏನಷ್ಟು ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಅವರು ಹೋಗ್ರಿ ಅಂತ ಹೇಳ್ತಾಯಿದ್ರು. ಬಂದ್ವಿ ಮನೆಗೆ. ಸೊ ಮತ್ತು ನಾನು ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಬಂದು ಶೇರ್ ಮಾಡ್ಕೊಂಡಿರುವಂತಹ ವಿಡಿಯೋ ಇದು. ನಾನು ನಿನ್ನೆ ಹೇಳಿದೆ ನಿಮಗೆ ಎಲ್ಲರಿಗೂ. ಸೊ ಔಟ್ಸೈಡೆಲ್ಲ ಹೋಗಿರ್ತೀವಿ, ಸ್ಕಿನ್ನೆಲ್ಲ ಟ್ಯಾನ್ ಆಗಿರುತ್ತೆ. ಅದಕ್ಕೆ ಏನು ಮಾಡಬೇಕಂತ, ಅಕ್ಕಿ ಹಿಟ್ಟಲ್ಲಿ ಮುಖ ತೊಳಿತಾ ಇರಬೇಕು. ಆದಷ್ಟು ಕಡಲೆ ಹಿಟ್ಟಿಗಿಂತ ಅಕ್ಕಿ ಹಿಟ್ಟು ನಂಬರ್ 1 ಬೆಟರ್ ಅಂತಲೇ ಹೇಳ್ಬೋದು. ನಾನು ಬಂದಾಗ ಹೆಂಗಿತ್ತು ಅಂದರೆ ಸ್ಕಿನ್ನೆಲ್ಲ ಫುಲ್ಲು ಡ್ರೈ ಆಗಿತ್ತು. ಒಂಥರ ಸ್ಕಿನ್ನೆಲ್ಲ ನೋಡೋಕ್ಕೆ ಆಗ್ತಿರ್ಲಿಲ್ಲ. ನಾನು ಯಾವುದೇ ಕ್ರೀಮ್ ಏನು ಹಚ್ಚಲ್ಲ. ನಾನು ಇರೋದೇ ಸ್ವಲ್ಪ ಕಲರ್ ಡಿಮ್ಮು, ಬ್ಲ್ಯಾಕು. ಆದರೂ ಕೂಡ ಊರಿಗೆ ಹೋಗಿ ಬಂದಮೇಲೆ ಒಂಥರ ಆಗಿತ್ತು ಸ್ಕಿನ್ನೆಲ್ಲ. ಅಕ್ಕಿ ಹಿಟ್ಟಲ್ಲಿ ತೊಳೆಯೋದ್ರಿಂದ ಈ ಥರ ಚೆನ್ನಾಗಿ ಪರವಾಗಿಲ್ಲ ಇವಾಗ. ಮತ್ತು ಮುಖ ಎಲ್ಲ ಫ್ರೆಶ್ ಅಪ್ ಆಗ್ತಾಯಿದೆ. ಮುಖ ತೊಳ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ತಾಳಿಗೆ ಕೂಡ ಇಟ್ಕೊತೀನಿ. ನಾನು ಯಾವಾಗ ಮುಖ ತೊಳೆದು ಹಣೆಗೆ ಕುಂಕುಮ ಇಟ್ಕೊಂಡ್ರು ಕೂಡ ತಾಳಿಗೆ ಕೂಡ ಇಟ್ಕೊತೀನಿ. ಅದು ಅಭ್ಯಾಸ. ಅದು ಪೂಜೆ ಎಲ್ಲ ಮಾಡಿದೆ. ಆದಮೇಲೆ ಊರಿಂದ ಬರುವಾಗ ಜೋಳ ತೊಗೊಂಬಂದಿದ್ದೆ ನಾನು. ಮತ್ತು ನನ್ನ ತಮ್ಮ ಬಾಗಿನ ಕೊಟ್ಟಿದ್ನಲ್ಲ, ಆ ಬಾಗಿನದಲ್ಲಿ ಕೂಡ ಜೋಳ ಇತ್ತು. ಸುಮ್ಮನೆ ವೇಸ್ಟ್ ಆಗುತ್ತೆ ಇಟ್ಟು ಅಂದ್ಬಿಟ್ಟು ಅದನ್ನ ನಾನು ಬಿಡಿಸ್ಬಿಟ್ಟು ಕುಕ್ಕರಲ್ಲಿ ಹಾಕಿ ಬೇಯಿಸೋಣ ಅಂದ್ಬಿಟ್ಟು ನಾನು ಎಲ್ಲ ಬಿಡಿಸ್ಕೊತಾ ಇದ್ದೆ. ಅದನ್ನ ವೀಡಿಯೋ ಮಾಡ್ಕೊತಾ ಇದ್ದೆ. ಯಾರಾದ್ರೂ ಬರ್ತಾರೇನೋ ವೀಡಿಯೋ ಮಾಡ್ಕೊತಾ ಇರ್ತೀನಿ. ಸಡನ್ನಾಗಿ ಯಾರಾದರೂ ಬಂದುಬಿಡ್ತಾರೆ, ಆವಾಗ ನನಗೆ ಡಿಸ್ಟರ್ಬ್ ಆಗುತ್ತೆ, ಇರಿಟೇಟ್ ಅಂತ ಅನಿಸುತ್ತೆ. ಅದಕ್ಕೆ ನಾನು ಆ ಕಡೆನೇ ನೋಡ್ತಾ ಇದ್ದೆ, ಯಾರಾದರೂ ಬಂದುಬಿಟ್ರೇನಪ್ಪ ಅಂದ್ಬಿಟ್ಟು. 3 ಇದ್ವು ಜೋಳ, ಅದನ್ನು ಬೇಯಿಸಿದೆ. ಒಂದು ತುಂಬ ಬಲ್ತೋಗಿತ್ತು, ಅದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಹಾಗಾಗಿ ಎಲ್ಲರಿಗೂ ಬಾಯ್, ಗುಡ್ ನೈಟ್.